ಆತ್ಮೀಯರು ಹಿತೈಷಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ವಿ ಮಂಜುನಾಥ್ ಉಪನ್ಯಾಸಕರು ಕಡೂರ್ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಈ ಸುಂದರ ಸಂಜೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಎಲ್ಲ ಪರಮ ಪೂಜ್ಯರುಗಳ ಅಡಿದಾವಗಳಿಗೆ ಶಿರವಾಗಿ ನಮಿಸಿ, ವೇದಿಕೆಯ ಮೇಲೆ ಆಸೀನವಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಶ್ರೀಮಠದ ಎಲ್ಲ ಸದ್ಭಕ್ತ ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳು. ನನ್ನ ಉಪನ್ಯಾಸದ ವಿಷಯ ಶರಣರಲ್ಲಿ ದೇವರ ಕಲ್ಪನೆ ಅಂತಕ್ಕಂಥದ್ದು. ಈ ನನ್ನ ಉಪನ್ಯಾಸವ ಮಂಡಿಸ್ತಾ ಇರುವ ಸಂದರ್ಭದಲ್ಲಿ ನಾನು ಏನೇ ಮಾತಾಡಿದ್ರು ಕೂಡ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಬಸವಾದಿ ಶಿವಶರಣರ ವಚನಗಳ ಆಧಾರದಲ್ಲಿ ಅನ್ನೋದನ್ನ ಹೇಳ್ತಾ, ದೇವರಲ್ಲಿ ಜನರಲ್ಲಿ ಈಗಾಗಲೇ ದೇವರ ಬಗ್ಗೆ ಸಾಕಷ್ಟು ನಂಬಿಕೆಗಳಿದ್ದಾವೆ. ದೇವ ಇದ್ದಾನೋ ಇಲ್ವೋ ಅಂತಕ್ಕಂಥದ್ದು ಅವರವರ ನಂಬಿಕೆಗೆ ಸೀಮಿತವಾದಂತಹ ವಿಚಾರ. ಜನರಲ್ಲಿರ್ತಕ್ಕಂತಹ ಇಂತಹ ನಂಬಿಕೆಗಳ ವಿರುದ್ಧ ಮಾತನಾಡೋದು ಅಂದ್ರೆ ಅದು ಬಿರುಗಾಳಿಯ ಎದುರು ನಿಂತಂತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ದೇವರ ಬಗ್ಗೆ ಮಾತನಾಡೋದು ಅಂದ್ರೆ ಹೆಜ್ಜೆನ ಹುಟ್ಟಿಗೆ ಕೈ ಹಾಕಿದಂಗೆ. ದೇವರನ್ನ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಸ್ವರೂಪಗಳಲ್ಲಿ ಕಾಣ್ತಾರೆ. ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರುಗಳು ಇದ್ದಾವೆ ಅಂತ ಹೇಳ್ತಾರೆ. ಕ್ರೈಸ್ತ ಧರ್ಮದವರು ಚರ್ಚ್ಗೆ ಹೋಗಿ ಯೇಸುವನ್ನ ತಮ್ಮ ದೇವರು ಅಂತ ಆರಾಧಿಸ್ತಾರೆ. ಇಸ್ಲಾಂ ಧರ್ಮೀಯರು ಮಸೀದಿಗೆ ಹೋಗುವುದರ ಮೂಲಕ ಮಹಮ್ಮದ್ ಪೈಗಂಬರನನ್ನ ತಮ್ಮ ದೇವರು ಅಂತ ಕಾಣ್ತಾರೆ. ಸಿಖ್ ಧರ್ಮದವರು ತಲೆಗೆ ರುಮಾಲನ್ನ ಧರಿಸುವ ಮೂಲಕ ತಮ್ಮ ದೇವರನ್ನ ಕಾಣ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಬೌದ್ಧ ಧರ್ಮದವರು ಮತ್ತು ಜೈನ ಧರ್ಮದವರು ದೇವ ಇರುವಿಕೆಯ ಬಗ್ಗೆ ಏನನ್ನೂ ಹೇಳಲ್ಲ. ಹಾಗೆಯೇ ಚಾರ್ವಾಕರು ಮತ್ತು ಲೋಕಾಯುತರು ಕೂಡ ದೇವರ ಬಗ್ಗೆ ಏನೂ ಹೇಳಿಲ್ಲ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ 12ನೆಯ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ಶರಣರು ದೇವರನ್ನ ಕುರಿತು ಮುಕ್ತವಾಗಿ ಮಾತನಾಡಿದ್ರು. ಮಾತನಾಡಿದ್ದಷ್ಟೇ ಅಲ್ಲ, ಅದನ್ನ ಅರಗಿಸಿಕೊಂಡ್ರು. ಹಾಗಾದ್ರೆ ಶರಣರ ಕಲ್ಪನೆಯಲ್ಲಿ ಯಾವ ದೇವರು ಅನ್ನೋದನ್ನ ನೋಡೋ ವಿಚಾರಕ್ಕೆ ಹೋಗೋದಾದ್ರೆ ಯಾವುದು ದೇವರಲ್ಲ ಅಂತಕ್ಕಂತಹ ವಿಚಾರವನ್ನು ಕೂಡ ನೋಡಬೇಕಾಗುತ್ತೆ. ಮಡಕೆ ದೈವ, ಮೊರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲು ನಾರಿ ದೈವ, ದೈವ ದೈವವೆಂದು ಕಾಲಿಡಲಿಂಬಿಲ್ಲ, ದೈವನೊಬ್ಬನೇ ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನದ ಮೂಲಕ ವಿಶ್ವಗುರು ಬಸವಣ್ಣನವರು ಮಡಕೆ, ಬಾಚಣಿಕೆ, ಮೊರ, ಬೀದಿಯ ಕಲ್ಲು ಇಂಥವುಗಳನ್ನೆಲ್ಲ ದೇವರು ಅಂತ ನಾವು ನಂಬಿರೋದ್ರಿಂದ ದೇವರುಗಳಿಗೆ ನಿಲ್ಲಲಿಕ್ಕೆ ಜಾಗ ಇಲ್ಲ ಅಂತಕ್ಕಂತಹದ್ದನ್ನ ಆ ವಚನದ ಮೂಲಕ ಬಸವಣ್ಣವರು ಹೇಳ್ತಾರೆ. ಹಾಗೆ ಬಸವಣ್ಣವರು ತಮ್ಮ ಇನ್ನೊಂದು ವಚನದಲ್ಲಿ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಯ್ದವರು ನಿಮ್ಮನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನದ ಮೂಲಕ ತೀರ್ಥಕ್ಷೇತ್ರಗಳಿಗೆ ಹೋಗಿ ನದಿಗಳಲ್ಲಿ ಮಿಂದೆದ್ದು ಆ ದೇವರ ದರ್ಶನವನ್ನ ಪಡಿತಾರೆ ಕೆಲವರು. ಹಾಗೆಯೇ ಮರವನ್ನ ಸುತ್ತಿ ಅದನ್ನ ಕೂಡ ದೇವರು ಅಂತ ನಂಬತಕ್ಕಂಥವ್ರು ಮೂಢ ಭಕ್ತರು ದೈವನೊಬ್ಬನೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದಕ್ಕೆ ಲಕ್ಕಮ್ಮ ಅಂತಕ್ಕಂತಹ ಒಬ್ಬ ವಚನಕಾರ್ತಿ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತನ ಹೃದಯದೊಳಗೆ ಎತ್ತ ನೋಡಿದ ಡತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯಪ್ಪ,
ಅಮರೇಶ್ವರ ಲಿಂಗದ ಸೇವೆಯುಳ್ಳ ನಕರ ಅನ್ನುವ ಮೂಲಕ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರೆ ಲಕ್ಷ್ಮಿ ಒಲಿಯೋದಿಲ್ಲ, ಅದಕ್ಕೆ ಬದಲಾಗಿ ಸತ್ಯ ಶುದ್ಧ ಕಾಯಕವನ್ನ ಮಾಡಿದ್ರೆ ಮಾತ್ರ ಲಕ್ಷ್ಮಿ ಒಲಿತಾಳೆ ಅನ್ನೋದ್ರ ಮೂಲಕ ಲಕ್ಷ್ಮಿಯನ್ನ ಕೂಡ ದೇವರು ಅಲ್ಲ ಅಂತ ಹೇಳ್ತಾಳೆ. ಪುರಾಣಗಳ ಆಧಾರದಲ್ಲಿ ಈ ಲಕ್ಷ್ಮಿಯನ್ನ ನೋಡೋದಾದ್ರೆ ಲಕ್ಷ್ಮಿ ವಿಷ್ಣುವನ ಹೆಂಡತಿ, ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಒಬ್ಬ ವಿಷ್ಣು. ಈ ವಿಷ್ಣುವಿನ ಹೆಂಡತಿಯೇ ಲಕ್ಷ್ಮಿ. ವಿಷ್ಣುವಿಗೆ ಹಲವಾರು ಪರ್ಯಾಯ ಹೆಸರುಗಳಿದ್ದಾವೆ. ತಿರುಪತಿ ತಿಮ್ಮಪ್ಪ ಕೂಡ ವಿಷ್ಣುವಿನ ಪರ್ಯಾಯ ಹೆಸರೇ. ಹಾಗಾಗಿ ತಿಮ್ಮಪ್ಪನಿಗೂ ಕೂಡ ಲಕ್ಷ್ಮಿ ಹೆಂಡತಿ. ತಿಮ್ಮಪ್ಪ ಕುಬೇರನಲ್ಲಿ ಸಾಲ ಮಾಡಿದ್ದಾನೆ. ಈ ಸಾಲವನ್ನ ಇವತ್ತು ಕೂಡ ತೀರ್ಸಕ್ಕಾಗಿಲ್ಲ ಅಂತಕ್ಕಂಥದ್ದು ಪುರಾಣಗಳ ಆಧಾರ. ಇದಕ್ಕೆ ಲಕ್ಷ್ಮಿ ಸ್ವತಃ ತನ್ನ ಗಂಡನಿಗೆ ಆಶೀರ್ವಾದ ಮಾಡದೆ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರಿಗೆ ಆಶೀರ್ವಾದ ಮಾಡ್ತಾಳೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕು. ಚನ್ನಬಸವಣ್ಣವರು ತಮ್ಮ ವನದಲ್ಲಿ ಹೇಳ್ತಾರೆ, ಬೇಡೋ ಇಲಿಚಯ್ಯ, ಮೊನ್ನೆ ಬಂದು ನಮ್ಮ ಶಿವದಾರವ ಕಡಿದೆ, ಇಂದು ಬಂದು ನಮ್ಮ ವಸ್ತ್ರವ ಕಡಿದೆ, ನಿನಗಂಜರು ನಿನ್ನ ಗಣಪತಿಗಂಜರು, ನಮ್ಮ ಕೂಡಲ ಚನ್ನ ಸಂಗಯ್ಯನ ಶರಣರು ಕಂಡರೆ ನಿನ್ನ ಹಲ್ಲ ಕಳೆವರು ದಂತವ ಮುರಿವರು ಅನ್ನೋದ್ರ ಮೂಲಕ ಗಣಪತಿಯನ್ನು ಕೂಡ ಶರಣರು ದೇವರು ಅಂತ ಒಪ್ಪಿಕೊಳ್ಳಿಲ್ಲ. ಮತ್ತೆ ಮತ್ತೆ ಹೇಳ್ತೀನಿ ನಾನು, ಶರಣರಿಗೆ ಹಾಗಾಗಿ ಗಣಪತಿ ಕೂಡ ದೇವರು ಆಗಿರ್ಲಿಲ್ಲ. ಬಾಲಸಂಗಯ್ಯ ಅಂತಕ್ಕಂತಹ ಒಬ್ಬ ಶರಣ ದೇವರನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾನೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ. ಗೋಕರ್ಣ, ಸೇತುರಾಮೇಶ್ವರ, ವಾರಣಾಸಿ, ಕೇದಾರ ಮೊದಲಾಗಿ ಅಷ್ಟಾಷಷ್ಠಿ ಪುಣ್ಯ ಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ. ಹಾಗಾದ್ರೆ ದೇವ್ರು ಯಾವುದು ಅನ್ನೋದಕ್ಕೆ ಅದೇ ಬಾಲಸಂಗಯ್ಯ ಉತ್ತರ ಕೊಡ್ತಾರೆ. ತನ್ನ ತಾನರಿದು ತಾನೆಂದು ತಿಳಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತಕ್ಕಂತಹ ಈ ವಚನದ ಮೂಲಕ 3 ಪ್ರಮುಖ ವಿಚಾರಗಳನ್ನು ಬಾಲಸಂಗಯ್ಯ ಅವರು ನಮ್ಮ ಮುಂದೆ ಇಡ್ತಾರೆ. ಕಲ್ಲು, ಮಣ್ಣು, ಮರ ಪುಣ್ಯ ಕ್ಷೇತ್ರಗಳು ಅಂತ ಕೇದಾರ, ವಾರಣಾಸಿ, ಗೋಕರ್ಣ, ರಾಮೇಶ್ವರ ಅಲ್ಲಿರ್ತಕ್ಕಂತಹ ದೇವರುಗಳು ದೇವರಲ್ಲ. ಹಾಗಾದ್ರೆ ದೇವ್ರು ಯಾವುದು ಅನ್ನೋದಕ್ಕೆ ಅದೇ ಬಾಲಸಂಗಯ್ಯನವರು ನಮಗೆ ಉತ್ತರ ಕೊಡ್ತಾರೆ. ತನ್ನನ್ನ ತಾನು ಅರಿದು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅನ್ನೋ ವಚನದ ಮೂಲಕ ದೇವರನ್ನ ನಮ್ಮ ಕಣ್ಣು ಮುಂದೆ ತರ್ತಾರೆ. ಹಾಗೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮ ಭೂಷಣನಲ್ಲ, ಋಷಭ ವಾಹನನಲ್ಲ, ಋಷಿಯರುಗಳೊಡನಿದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲ ತಂಗೆ ಹೆಸರಾವುದಿಲ್ಲವೆಂದಾದ ನಂಬಿಗರ ಚೌಡಯ್ಯ ಅನ್ನೋದ್ರ ಮೂಲಕ ಬಹಳಷ್ಟು ಜನ ಶಿವ ನಮ್ಮ ದೇವರು ಅಂತಕ್ಕಂತಹ ನಂಬಿಕೆಯನ್ನು ಹೊಂದಿದ್ದಾರೆ. ಶಿವ ನಮ್ಮ ದೇವರೇ, ಆದ್ರೆ ಶರಣರ ಶಿವ ಯಾರು ಅಂದ್ರೆ ಈ ನಿರಾಕಾರನಾದಂತಹ ಶಿವ. ಆದ್ರೆ ಇಲ್ಲಿ ಅಂಬಿಗರ ಚೌಡಯ್ಯ ಹೇಳ್ತಕ್ಕಂತಹ ಈ ವಚನ ಪೌರಾಣಿಕ ಶಿವ. ಅಸುರರ ಮಾಲೆಗಳಿಲ್ಲ ನಮ್ಮ ಶಿವನಿಗೆ. ಅಸುರರ ಮಾಲೆ ಅಂದ್ರೆ ಈ ಪೌರಾಣಿಕ ಶಿವ ಯಾವಾಗ್ಲೂ ಕೂಡ ಬ್ರಾಹ್ಮಣರ ರುಂಡಮಾಲೆ ಅಲ್ಲ, ರಾಕ್ಷಸರ ರುಂಡಮಾಲೆಗಳನ್ನ ಧರಿಸಿಕೊಂಡಿರ್ತಾನೆ. ಆತನ ಕೈಯಲ್ಲಿ ಒಂದು ತ್ರಿಶೂಲ ಇರುತ್ತೆ, ಡಮರುಗತಕ್ಕಂತಹ ಚರ್ಮದ ವಾದ್ಯ ಇರುತ್ತೆ, ಒಂದು ಭಿಕ್ಷಾ ಪಾತ್ರೆ ಇರುತ್ತೆ. ಆತನ ಜೊತೆಗೆ ಯಾವಾಗ್ಲೂ ಋಷಿ ಮುನಿಗಳು ಇರ್ತಾರೆ. ಅದರ ಜೊತೆಗೆ ಆತನಿಗೆ ಸಂಸಾರವೂ ಇರುತ್ತೆ. ಗೌರಿ ಅಂತಕ್ಕಂತಹ ಹೆಂಡತಿಯರಿರ್ತಾರೆ, ಗಣಪತಿ, ಷಣ್ಮುಖ ಅಂತಕ್ಕಂತಹ ಮಕ್ಕಳು ಇರ್ತಾರೆ. ಆದ್ರೆ ನಮ್ಮ ಶಿವನಿಗೆ ಯಾವ ಹೆಸರುಗಳು ಕೂಡ ಇಲ್ಲ. ನಿರಾಕಾರನಾದಂತಹ ಶಿವ ನಮ್ಮ ಶಿವ ಅನ್ನೋದ್ರ ಮೂಲಕ ಅಂಬಿಗರ ಚೌಡಯ್ಯನವರು ಶರಣರ ದೇವರು ಯಾವುದು ಅನ್ನೋದಕ್ಕೆ ಉತ್ತರ ಕೊಡ್ತಾರೆ. ಹಾಗಾಗಿ ಇವು ಯಾವ ನಮ್ಮ ದೇವರು ಅಲ್ಲ ಅನ್ನೋದಾದ್ರೆ ನಮ್ಮ ದೇವರು ಯಾರು? ನಮ್ಮ ದೇವರು ನಿರಾಕಾರನಾದಂತಹ ದೇವರು. ಆತ ಕಾಣೋದಿಲ್ಲ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರಾಮಿಯಲ್ಲಿ ಶಿವನಿಹನು. ಇದೇನು ಕಾರಣ? ಕತ್ತಲೆ ಕಾಣಬಾರದು, ತಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನದ ಮೂಲಕ ಕಲ್ಲೊಳಗೆ ಹೊನ್ನಿರುತ್ತೆ,
ಅದು ಕಾಣುತ್ತಾ? ಇಲ್ಲ. ಅದಕ್ಕೆ ಸಾಕಷ್ಟು ನಾವು ಶ್ರಮ ವಹಿಸಬೇಕು. ಹಾಗೆ ಮರದೊಳಗೆ ಬೆಂಕಿ ಇರುತ್ತೆ, ಆ ಮರದೊಳಗಿರ್ತಕ್ಕಂತಹ ಬೆಂಕಿ ಕೂಡ ನಮಗೆ ಕಾಣಲ್ಲ. ಮರಕ್ಕೆ ಘರ್ಷಣೆ ಆದಂತಹ ಸಮಯದಲ್ಲಿ ಆ ಬೆಂಕಿ ಉತ್ತಿಕೊಳ್ಳುತ್ತೆ. ಹಾಲೊಳಗೆ ತುಪ್ಪ ಇರುತ್ತೆ, ಆ ತುಪ್ಪನೂ ಕೂಡ ನಮಗೆ ಕಾಣಲ್ಲ. ಹಾಲೊಳಗಿರ್ತಕ್ಕಂತಹ ತುಪ್ಪವನ್ನ ನಾವು ತೆಗಿಬೇಕು ಅಂದ್ರೆ ಸಾಕಷ್ಟು ಶ್ರಮ ವಹಿಸ್ಬೇಕು. ಹಾಲನ್ನ ಕಾಯಿಸ್ಬೇಕು, ಎಪ್ಪಾಕ್ಬೇಕು, ಮೊಸರು ಮಾಡಬೇಕು, ಮಜ್ಜಿಗೆ ಹಾಕಬೇಕು, ಆಗ ಬೆಣ್ಣೆ ಬರುತ್ತೆ. ಬೆಣ್ಣೆಯನ್ನ ಕಾಯಿಸಿದ್ರೆ ತುಪ್ಪ ಬರುತ್ತೆ. ಹಾಗೆಯೇ ಅಂತರಾಮಿಯಲ್ಲಿ ಶಿವನೇನು, ಪ್ರತಿಯೊಬ್ಬ ಮನುಷ್ಯನ ಒಳಗೆ ಒಂದು ನಿರಾಕಾರನಾದಂತಹ ಚೈತನ್ಯ ವಸ್ತು ಇರುತ್ತೆ. ಒಬ್ಬ ಯೋಗ್ಯ ಸಮರ್ಥನಾದಂತಹ ಗುರು ನಮಗೆ ಸಿಕ್ಕರೆ ನಮ್ಮೊಳಗಿರತಕ್ಕಂತಹ ನಿರಾಕಾರವಾದಂತಹ ಚೈತನ್ಯ ರೂಪಿ ದೇವರನ್ನ ಪ್ರತಿಯೊಬ್ರು ಕಾಣಬಹುದು ಅನ್ನೋದನ್ನ ವಿಶ್ವಗುರು ಬಸವಣ್ಣ ಅವರು ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಶರಣ ಆದಯ ಅಂತಕ್ಕಂತಹ ವಚನಕಾರ ತಮ್ಮ ಮತ್ತೊಂದು ವಚನದಲ್ಲಿ ಎತ್ತನೇರಿ ಎತ್ತನರಸುವನಂತೆ ತಾನಿರ್ದು ತನ್ನರಸಿ ಕೇಳುವನಂತೆ ಒತ್ತ ನಿಜವ ನರಿಯ ದತ್ತಲಿತ್ತ ಸುತ್ತಿ ಬಳಲುವನಂತೆ ಹಿಡಿರ್ದ ಲಿಂಗ ಕಾಣದೆ ಮೂವಿದೆ ಗಾಣಬರನೇನಯ್ಯ ತನ್ನಲ್ಲಿ ಗುರುಲಿಂಗ ಜಂಗಮ ಪ್ರಸಾದ ಒಂದೇ ನರಿಯದ ಅಜ್ಞಾನ ಬದ್ಧರ ನನಗೆ ತೋರದಿರಯ್ಯ ಸೌರಾಷ್ಟ್ರ ಸೋಮೇಶ್ವರ ಅಂತಾರೆ. ಒಬ್ಬ ವ್ಯಕ್ತಿಯ ಬಳಿ ಸಕಲ ಪಡಿಪದಾರ್ಥಗಳಿರ್ತವೆ, ಸಕಲ ಸೌಭಾಗ್ಯಗಳಿರ್ತವೆ. ಇಂತಹ ಪಡಿಪದಾರ್ಥಗಳನ್ನ ಪಡೆಯದೆ ಎಲ್ಲೆಲ್ಲೋ ತೀರ್ಥ ಕ್ಷೇತ್ರಗಳ ಮೂಲಕ ದೇವರನ್ನ ಕಾಣ್ತಕ್ಕಂತಹ ಭಕ್ತರನ್ನ, ಮೂಢ ಭಕ್ತರನ್ನ ನನಗೆ ತೋರಿಸಬೇಡ ಅಂತಾರೆ ಆದಯ್ಯನವರು. ಅದನ್ನ ಎತ್ತಿನ ಮೇಲೆ ಕುಳಿತುಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ಅಯ್ಯೋ ನನ್ನೆತ್ತು ಅಂತ ಹುಡುಕಾಡ್ತಿದ್ನಂತೆ. ಆಗ ತನ್ನಲ್ಲೇ ತನ್ನ ಕೈಯಲ್ಲೇ ಇಷ್ಟ ಲಿಂಗ ಇದೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಕಾಣದೇ ಇರ್ತಕ್ಕಂತಹ ಅಜ್ಞಾನಿಗಳನ್ನ ನನಗೆ ತೋರದು ಅಂತ ಹೇಳ್ತಾರೆ. ಈ ರೀತಿ ನಮ್ಮಲ್ಲಿ ದೇವರ ತೋರಿಸಿದಂತಹ ಗುರುವನ್ನ ಅಕ್ಕ ಎಷ್ಟು ಕೃತಜ್ಞತೆಯಿಂದ ಸ್ಮರಿಸ್ತಾಳೆ ಅಂದ್ರೆ, ಅಕ್ಕ ಮಹಾದೇವಿಯವರು ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನ ಪರಮ ಸುಖವ ತೋರಿದ ಗುರುವೇ, ಭವ್ಯಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕೈವಕ್ಕೆ ಕೊಟ್ಟ ಗುರುವೇ, ನಮೋ ನಮಃ ಅಂತಾಳೆ. ಅಂದ್ರೆ ನಾನು ಮೊದಲು ಬರೇ ನರ ಇದ್ದೆ, ನಾನು ಮನುಷ್ಯಳಾಗಿದ್ದೆ, ನನ್ನನ್ನ ಹರನನ್ನಾಗಿ ಮಾಡಿದ ಗುರು, ಅಂದ್ರೆ ನನ್ನನ್ನೇ ಶಿವನನ್ನಾಗಿ ಮಾಡಿದ ಗುರು. ನಾನು ಭವ್ಯ ಆಗಿದ್ದೆ ಮೊದಲು, ಈಗ ಭಕ್ತಳನ್ನಾಗಿಸಿದ ಗುರು. ಸಂಸಾರದ ಜಂಜಾಟದಲ್ಲಿದ್ದೆ ನಾನು ಮೊದಲು, ನನ್ನನ್ನ ಸಂಸಾರದ ಜಂಜಾಟದಿಂದ ಹೊರಗೆ ಕರೆದುಕೊಂಡು ಬಂದಂತಹ ಈ ಗುರುವಿಗೆ ಅದೆಷ್ಟು ಧನ್ಯತೆಯಿಂದ ಹೇಳ್ದ ಅಕ್ಕ ಅಂದ್ರೆ ನಮೋ ನಮಃ ಅಂತ ಹೇಳ್ತಾಳೆ. ಹಾಗಾದ್ರೆ ಈ ಗುರು ನಮ್ಮಲ್ಲಿರ್ತಕ್ಕಂತಹ ನಿರಾಕಾರವಾದಂತಹ ಚೈತನ್ಯವನ್ನ ಹೇಗೆ ತೋರಿಸ್ತಾರೆ ಅಂತಕ್ಕಂತಹ ಕುತೂಹಲ ತಮಗೆ ಉಂಟಾಗಬಹುದು. ಅದಕ್ಕೋಸ್ಕರ ವಿಶ್ವ ಗುರು ಬಸವನವರು ಇಷ್ಟಲಿಂಗವನ್ನ ಸೃಷ್ಟಿಸಿದ್ರು, ಇಷ್ಟಲಿಂಗವನ್ನ ಕಂಡಿಡಿದ್ರು. ಇಷ್ಟಲಿಂಗ ಅರಿವಿನ ಕುರುಹು, ಇದು ಆಚಾರದ ಪ್ರತೀಕ, ಅನುಭವದ ನೆಲೆ. ಇಷ್ಟಲಿಂಗವನ್ನ ಬಹಳಷ್ಟು ಜನ ಅದು ಜಾತಿಯ ಸಂಕೇತ ಅಂತ ತಿಳ್ಕೊಂಡಿರ್ಬೋದು, ಆದ್ರೆ ಇಷ್ಟಲಿಂಗ ಜಾತಿಯ ಸಂಕೇತ ಅಲ್ಲ, ಇದು ಸಮಾನತೆಯ ಸಂಕೇತ. ಸಮಾಜದಲ್ಲಿರ್ತಕ್ಕಂತಹ ಏರಿಳಿತಗಳನ್ನ, ಸಮಾಜದಲ್ಲಿರ್ತಕ್ಕಂತಹ ಉಬ್ಬು ತಗ್ಗುಗಳನ್ನ ಸಮ ಮಾಡತಕ್ಕಂತಹ ಯಂತ್ರ ಈ ಇಷ್ಟಲಿಂಗ. ಇಷ್ಟಲಿಂಗ ಇಸ್ ಎ ಬುಲ್ಡೋಜರ್ ವಿಚ್ ಈಕ್ವಲ್ಸ್ ಅಪ್ಸ್ ಅಂಡ್ ಡೌನ್ಸ್ ಇನ್ ಸೊಸೈಟಿ. ಸಮಾಜದ ಏರಿಳಿತಗಳನ್ನ ಸಮ ಮಾಡತಕ್ಕಂತಹ ಯಂತ್ರ ಈ ಇಷ್ಟಲಿಂಗ. ಮೂರ್ತಿ ಚಿಕ್ಕದಾಗಿದ್ರೂ ಕೂಡ ಅದರ ಕೀರ್ತಿದು ಇಡೀ ವಿಶ್ವದಲ್ಲೇ ಸಮಾನತೆಯ ಸಂಕೇತ ಈ ಇಷ್ಟಲಿಂಗ. ಈ ಇಷ್ಟಲಿಂಗ ಇದು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿವೆ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎನ್ನುವ ಮೂಲಕ ಬಸವಣ್ಣವರು ಇಷ್ಟಲಿಂಗವನ್ನ ಕರಸ್ಥಳದ ಚುಳುಕು ಅಂತ ಕರೀತಾರೆ. ಈ ಇಷ್ಟಲಿಂಗವನ್ನ ಇದೊಂದು ಸಮಾನತೆಯ ಸಂಕೇತ ಆಗಿರೋದ್ರಿಂದ ಇಷ್ಟಲಿಂಗವನ್ನ ಯಾರು ಬೇಕಾದರೂ ಧರಿಸಬಹುದು. ಆದರೆ ಯೋಗ್ಯವಾದ ಗುರುವಿನ ಸಾನ್ನಿಧ್ಯದಲ್ಲೇ ಈ ಇಷ್ಟಲಿಂಗವನ್ನ ಪಡಿಬೇಕು.
ಈ ಇಷ್ಟಲಿಂಗ ಕೇವಲ ಪೂಜೆ ಮಾಡತಕ್ಕಂತಹ ವಸ್ತು ಅಲ್ಲ. ಇದು ದೃಷ್ಟಿಯೋಗದಲ್ಲಿ ಪರಶಿವನನ್ನ ಕಾಣೋದೇ ನಿಜವಾದ ಲಿಂಗ ಪೂಜೆ. ಈ ಲಿಂಗ ಪೂಜೆಯ ವಿಧಿ ವಿಧಾನಗಳು ಮುಗಿದ ಮೇಲೆ ಈ ಇಷ್ಟಲಿಂಗವನ್ನು ನಾವು ದೃಷ್ಟಿಸಿ ನೋಡ್ತಾ ನೋಡ್ತಾ ನಮ್ಮ ಮನಸ್ಸು ನಮ್ಮ ಭಾವನೆಯನ್ನ ಮುಟ್ಟಿದಾಗ ಭಾವಲಿಂಗ ದರ್ಶನ ಆಗುತ್ತೆ. ಇನ್ನೂ ಹೆಚ್ಚಿನ ಏಕಾಗ್ರತೆಯನ್ನ ನಾವು ಆ ಇಷ್ಟಲಿಂಗದ ಮೇಲೆ ಮಾಡಿದಾಗ ನಮ್ಮ ಮನಸ್ಸು ನಮ್ಮ ಪ್ರಾಣವನ್ನ ಮುಟ್ಟುವುದರ ಮೂಲಕ ಪ್ರಾಣಲಿಂಗ ದರ್ಶನವಾಗುತ್ತೆ. ಈ ಪ್ರಾಣಲಿಂಗ ದರ್ಶನದೊಂದಿಗೆ ಮಾನವ ಮಹದೇವನಾಗ್ತಕ್ಕಂತಹ ಅವಕಾಶವನ್ನ ಶರಣರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಇಷ್ಟಲಿಂಗ ಪೂಜೆ ಅಂತಕ್ಕಂಥದ್ದು ಪೂಜಾ ಪುರೋಹಿತರನ್ನ ಅಥವಾ ಮಧ್ಯವರ್ತಿಯನ್ನ ತಿರಸ್ಕರಿಸಿದ ಜಗತ್ತಿನ ಅತಿ ಶ್ರೇಷ್ಠ ವೈಜ್ಞಾನಿಕ ಪೂಜಾ ವಿಧಾನ. ಇಷ್ಟಲಿಂಗ ಪೂಜಾ ಈಸ್ ದಿ ವರ್ಲ್ಡ್ಸ್ ಮೋಸ್ಟ್ ಸೈಂಟಿಫಿಕ್ ವೇ ಆಫ್ ವರ್ಷಿಪಿಂಗ್ ದಿ ಗಾಡ್ ವೇರ್ ವಿ ಡಿನೇ ದಿ ಮೀಡಿಯೇಟರ್ ಬಿಟ್ವೀನ್ ಗಾಡ್ ಅಂಡ್ ಡಿವೋಟಿ. ನಾನು ನನ್ನ ದೇವರನ್ನ ಕಾಣಲಿಕ್ಕೆ ಯಾವ ಮಧ್ಯವರ್ತಿನೂ ಬೇಕಾಗಿಲ್ಲ. ಆದ್ರೆ ನಾವು ಇವತ್ತು ಏನಾಗಿಬಿಟ್ಟಿದೀವಿ ಶರಣರು ಅಂದ್ರೆ, ಎಡ್ಗಾರ್ಡ್ ಥರ್ಸ್ಟನ್ ಅಂತಕ್ಕಂತಹ ಒಬ್ಬ ಪಾಶ್ಚಾತ್ಯ ಚಿಂತಕ ಕ್ಯಾಸ್ಟ್ಸ್ ಅಂಡ್ ಟ್ರೈಬ್ಸ್ ಇನ್ ಸದರ್ನ್ ಇಂಡಿಯಾ ಅಂತಕ್ಕಂತಹ ಒಂದು ಗ್ರಂಥದಲ್ಲಿ ಅವರು ಉಲ್ಲೇಖಿಸ್ತಾರೆ, ಈ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಒಂದು ನಡುಗಡ್ಡೆ ಹಾಗೆ. ಈ ನಡುಗಡ್ಡೆಯನ್ನ ಈ ವೈದಿಕ ಧರ್ಮ ಸುತ್ತುವರ್ಕೊಂಡ್ಬಿಟ್ಟಿದೆ. ಈ ವೈದಿಕ ಧರ್ಮದ ಅಲೆಗಳ ಹೊಡೆತಕ್ಕೆ ಈ ಲಿಂಗ ಧರ್ಮ ಅಂತಕ್ಕಂಥದ್ದು ಯಾವತ್ತಾದ್ರೂ ಮುಳುಗಬಹುದು ಅಂತಕ್ಕಂಥ ಊಹೆಯನ್ನ 200-250 ವರ್ಷದ ಕೆಳಗೆ ಅವ್ರು ಹೇಳಿರ್ತಾರೆ. ಇವತ್ತು ನಾವು ಪ್ರಾಯಶಃ ಮುಳುಗಿಬಿಟ್ಟಿದ್ದೇವನ, ಅದರಿಂದ ಹೊರಬಕ್ಕಾಗದೇ ಇರೋಂತಹ ಸನ್ನಿವೇಶದಲ್ಲಿ ನಾವು ವೈದಿಕತೆಯ ಗುಲಾಮರಾಗಿಬಿಟ್ಟಿದೆ ಅಂತಕ್ಕಂಥದ್ದನ್ನ ಅತ್ಯಂತ ವಿಷಾದದಿಂದ ಅದನ್ನ ಹೇಳ್ಬೇಕಾಗುತ್ತೆ. ಈ ಇಷ್ಟಲಿಂಗವನ್ನ ಕಟ್ಟಿಕೊಂಡು ಕೂಡ, ಇಷ್ಟಲಿಂಗವನ್ನ ಧರಿಸಿಯೂ ಕೂಡ ಬೇರೆ ಬೇರೆ ಕಡೆ ದೇವರನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀನಪ್ಪ ಅಥವಾ ವಾದವನ್ನ ಮಾಡ್ತಕ್ಕಂತಹ ಜನರು ಕೆಲವರು ಇರ್ತಾರೆ. ಅವ್ರಿಗೂ ಕೂಡ ಶರಣರು ವಚನದಲ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಅಲ್ಲಮ್ಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಆನೆಯ ಜರಿದು ಕೋಣವನೇರಿದರೆ ಆರೇನು ಮಾಡುವರಯ್ಯ, ಪಾಯಸ ಬಿಟ್ಟು ಮದ್ಯವ ಕುಡಿದರೆ ಆರೇನು ಮಾಡುವರಯ್ಯ, ಕಸ್ತೂರಿಯ ಬಿಟ್ಟು ಕೆಸರು ಪೂಸಿದೊಡೆ ಆರೇನು ಮಾಡುವರಯ್ಯ, ಅರಿದರಿದು ಗುಹೇಶ್ವರನ ಶರಣರಲ್ಲಿ ವಾದಿಸಿದರೆ ಆರೇನು ಮಾಡುವರಯ್ಯ ಅಂತಕ್ಕಂತಹ ವಚನದ ಮೂಲಕ ಪ್ರಭುದೇವರು ಅಂತಹ ಮಂಡು ವಾದ ಮಾಡ್ತಕ್ಕಂತಹ ಜನರಿಗೆ ಹೇಳ್ತಾರೆ, ರಾಜ ಟಿವಿಯಿಂದ ನೀನು ಮೆರವಣಿಗೆಯಲ್ಲಿ ಹೋಗ್ಬೋದು, ಆನೆ ತಗೋ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನನಗೆ ಬೇಡ ಬೇಡ ಆನೆ ಬೇಡ, ನನಗೆ ಕೋಣ ಇರ್ಲಿ ಅಂತ ಹೇಳಿ ಕೋಣ ತಗೊಳ್ಳನಂತೆ. ಕೋಣದ ಮೇಲೆ ಕುಳಿತುಕೊಂಡಂತಹ ವ್ಯಕ್ತಿಯ ಗತಿ ಏನಾಗಬಹುದು ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಳಿ. ಹಾಗೆಯೇ ಇಂತಹ ಸುಂದರ ಸಮಾರಂಭಕ್ಕೆ ಬರುವಾಗ ಕಸ್ತೂರಿ ಸುಗಂಧ ದ್ರವ್ಯವನ್ನ ಕೊಡ್ತೀನಿ ಹಾಕೊಂಡು ಹೋಗುವಂತಕ್ಕಂತಹ ವ್ಯಕ್ತಿಗೆ ಬೇಡ ಬೇಡ ನನಗೆ ಕಸ್ತೂರಿ ಬೇಡ, ಸುಗಂಧ ದ್ರವ್ಯ ಬೇಡ, ನನಗೆ ಕೆಸರು ಇರ್ಲಿ ಅಂತ ಹೇಳಿ ಕೆಸರು ಮೆತ್ಕೊಂಡು ಬಂದ್ರೆ ಇಲ್ಲಿ ನೆರೆದಿರ್ತಕ್ಕಂತಹ ಜನ ಏನ್ ಅನ್ಬಹುದು, ಇವ್ನ ಯಾರೋ ಹುಚ್ಚ ಬೇಕು ಅಂತ ಹೇಳ್ತಾರೆ. ಪಾಯಸ ಮಾಡಿದೀನಿ ಊಟ ಮಾಡು ಅಂತ ಮಹಿಳೆ ಒಬ್ರು ತನ್ನ ಗಂಡನಿಗೆ ಹೇಳಿದ್ರೆ ಬೇಡ ಬೇಡ ನನಗೆ ಪಾಯಸ ಬೇಡ, ನನಗೆ ಮದ್ಯವೇ ಇರ್ಲಿ ಅಂತ ಮದ್ಯವನ್ನ ಹುಡುಕಿದ್ರೆ ಅವನನ್ನು ಕೂಡ ಏನ್ ಅನ್ಬೇಕಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಹಾಗಾಗಿ ನಾವು ನಮ್ಮ ದೇವರನ್ನ ಕಾಣ್ಲಿಕ್ಕೆ ಬೇರೆಲ್ಲೂ ಹೋಗ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ದೇಹವೇ ದೇವಾಲಯ. ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾರೆ, ಉಳವರು ಶಿವಾಲಯವ ಮಾಡುವರು, ನಾವೇನು ಮಾಡುವರಯ್ಯ ಬಡವರಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇವಗುಲ, ಶಿರವೇ ಒನ್ನ ಕಳಸಯ್ಯ, ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎನ್ನುವುದರ ಮೂಲಕ ದೇಹವನ್ನ ದೇವಾಲಯವನ್ನಾಗಿ ಮಾಡ್ತಾರೆ. ಈ ದೇಹದ ಒಳಗಿರ್ತಕ್ಕಂತಹ ನಮ್ಮ ಆತ್ಮ ಇದೆಯಲ್ಲ, ಈ ಆತ್ಮವೇ ಪರಮಾತ್ಮ. ಈ ಪರಮಾತ್ಮನನ್ನ ಕಾಣಕ್ಕಂತಹ ಕುರುಹು ಇಷ್ಟಲಿಂಗ. ಈ ಇಷ್ಟಲಿಂಗ ಸಮಾನತೆಯ ಸಂಕೇತ. ಇಂತಹ ಇಷ್ಟಲಿಂಗವನ್ನ ಕಟ್ಟಿಕೊಂಡು ಪ್ರತಿದಿನ ದೃಷ್ಟಿ ಯೋಗದಲ್ಲಿ ಪರಶಿವನನ್ನ ಕಾಣ್ತಕ್ಕಂಥವರು ಈ ಶರಣರು ಅಂತಕ್ಕಂತಹ ಮಾತನ್ನ ಹೇಳ್ತಾ ನನಗೆ ಕೊಟ್ಟಿರ್ತಕ್ಕಂತಹ ಸಮಯ ಮುಗಿತಾ ಇದೆ. ಪರಮ ಪೂಜ್ಯರಿಗೆ ನಾನು ಭಕ್ತಿಯಿಂದ ಶರಣಾರ್ಥಿಗಳನ್ನು ತಿಳಿಸಿ ಇಷ್ಟೊತ್ತು ಆಲಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.
ಶರಣ ಡಾಕ್ಟರ್ ಜಿ.ವಿ. ಮಂಜುನಾಥ್ ಇವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ಬರುವಾಗ ಒಂಟಿ, ಹೋಗುವಾಗ ಒಂಟಿ, ಬಂದು ಹೋಗುವ ಮಧ್ಯೆ ಧರ್ಮದ ಗಂಟಿಯಾದಾಗ ಮಾತ್ರ ಇಂತಹ ಕಾರ್ಯಕ್ರಮ ಸಾರ್ಥಕವಾಗುತ್ತೆ ಎಂಬ ಮಾತುಗಳನ್ನು ಇರತಕ್ಕಂಥ ಮಂಜುನಾಥರವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಹಿಮಾಜ್ ಪಾಟೀಲ್ ರವರಿಗೆ ಧನ್ಯವಾದಗಳು, ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಆಶೀರ್ವಚನ. ದಯಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತರು ಹೆಣ್ಮಕ್ಳು ಬಂದ್ರನ್ನ ಇಲ್ಲಿ ಆಸನಗಳು ಖಾಲಿ ಇದಾವೆ, ದಯಮಾಡಿ ಕಡೆ ಕಳಿಸ್ರಪ್ಪ. ಅಲ್ಲಿ ನೋಡಿ, ಅಲ್ಲಿ ಕತ್ಲ ಆ ಕಡೆ ಇಲ್ಲಿ ಕಳಿಸ್ರಿ, ಇಲ್ಲಿ ಖಾಲಿ ಇದಾವೆ ನೋಡ್ರಿ.